ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿಯ ಆಕಾಶವಾಣಿಯ ನಮನ. ಕೇಳಿ, ನಮಸ್ಕಾರ ಭಾರತೀ ಸುತ. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀಯ ಸುತ ಮಾಲಿಕೆಯ ಇವತ್ತಿನ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದ ಪ್ರಸಾರದಲ್ಲಿ ಈ ಹಿಂದೆ ನಾವು ನೀಡಿದ್ದ ಪ್ರಕಟಣೆಗೆ ಪ್ರತಿಕ್ರಿಯಿಸಿದ ಶ್ರೀಮತಿ ಭಾಗೀರಥಿ ಹುಲಿತಾಳ ಅವರು ಭಾರತೀ ಸುತರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಬಂಗಾರದ ಕುಲುಮೆ ಕಾದಂಬರಿಯ ಬಗ್ಗೆ ತಮ್ಮ ವಿಶ್ಲೇಷಣೆಯನ್ನ ನಿರೂಪಿಸಿದ್ದಾರೆ. ಭಾರತೀ ಸುತ ಪ್ರಣಮಾಮ್ಯಹಂ. ಭಾರತೀ ಸುತರು ಎಂದೊಡನೆ ನನ್ನ ಮನಸ್ಸು ನೆನಪಿನ ದೋಣಿಯಲ್ಲಿ ಕುಳಿತು ಹಿಂದಕ್ಕೆ ಹುಟ್ಟು ಹಾಕುತ್ತಾ ದಶಕಗಳನ್ನು ಹಿಂದಕ್ಕೆ ಅಟ್ಟುತ್ತಾ ಶರಾವತಿಯ ದಡದತ್ತ ಸಾಗುತ್ತದೆ. ನಿಜ, ಅಂಬುತೀರ್ಥದಲ್ಲಿ ಜನಿಸಿದ ಶರಾವತಿ ನದಿಯು ಸಮುದ್ರವನ್ನು ಸೇರುವ ಸ್ಥಳವೇ ಹೊನ್ನಾವರ, ನನ್ನ ತವರೂರು. ಅಲ್ಲಿಯೇ ಇತ್ತು ನನ್ನ ತಂದೆಯವರಾದ ಸರ್ಪಕರ್ಣೇಶ್ವರ ಗಜಾನನ ಭಟ್ಟರ ಮನೆ. ಕನ್ನಡ, ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಉದ್ದಾಮ ಪಂಡಿತರಾದ ಅವರು ಊರಿನ ಹೈಸ್ಕೂಲಿನಲ್ಲಿ ಸಂಸ್ಕೃತ ಪಾಠವನ್ನು ಮಾಡುತ್ತಿದ್ದರು. ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರ ಅಚ್ಚುಮೆಚ್ಚಿನ ಶಾಸ್ತ್ರಿ ಮಾಸ್ತರರು ಎಂದು ಪ್ರಖ್ಯಾತರಾಗಿದ್ದರು. ಮುಂದೊಂದು ದಿನ ಪೂರ್ಣ ಪ್ರಮಾಣದ ಪತ್ರಕರ್ತರಾಗಿ ಸಾಧನ ಎಂಬ ವಾರಪತ್ರಿಕೆಯನ್ನು ಅನೇಕ ವರ್ಷಗಳ ಕಾಲ ನಡೆಸಿದರು. ಸಭೆ ಸಮಾರಂಭಗಳಿಗೆ, ಹಬ್ಬ ಹರಿದಿನಗಳಿಗೆ ಅತಿಥಿಗಳಾಗಿ ಊರಿಗೆ ಬರುತ್ತಿದ್ದ ಸಾಹಿತಿಗಳು, ಯುವ ಬರೆಹಗಾರರು ತಪ್ಪದೆ ನಮ್ಮ ವಾರಪತ್ರಿಕೆಯ ಆಫೀಸಿಗೆ ಬರುತ್ತಿದ್ದರು. ಶಾಸ್ತ್ರಿ ಮಾಸ್ತರರ ಮನೆಗೆ ಹೋಗೋಣ ಎಂದು ಒಬ್ಬರಲ್ಲ ಒಬ್ಬರು ಕರೆದುಕೊಂಡು ಬರುತ್ತಿದ್ದರು. ನಾವು ಆತಿಥ್ಯವನ್ನು ನೀಡಿ ಸಂದರ್ಶನವನ್ನು ಮಾಡಿ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದೆವು. ಏಣಗಿ ಬಾಳಪ್ಪ, ಶ್ರೇಣಿ ಗೋಪಾಲಕೃಷ್ಣ ಮೊದಲಾದವರ ಫೋಟೋ ಪರಿಚಯಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ಅದು ಬೆಳಕು ಕಂಡಾಗ ಜನ ಅದನ್ನು ಮೆಚ್ಚಿ ಪ್ರೋತ್ಸಾಹಿಸುತ್ತಿದ್ದರು. ಬಹುಶಃ 60ರ ದಶಕದಲ್ಲಿ ಅಂಥದೇ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಮನೆಗೆ ಭಾರತೀ ಸುತರು ದಯಮಾಡಿಸಿದರು. ನಮ್ಮ ಊರಿನವರೇ ಆದ ನಾಜಗಾರ ಗಂಗಾಧರ ಶಾಸ್ತ್ರಿ ಎಂಬವರು ಅವರನ್ನು ಕರೆದುಕೊಂಡು ಬಂದಿದ್ದರು. ಅತಿಥಿದ್ವಯರನ್ನು ಆದರದಿಂದ ಬರಮಾಡಿಕೊಂಡ ಅಪ್ಪ ಅಲ್ಲಿಯೇ ಇದ್ದ ನನ್ನನ್ನು ಉದ್ದೇಶಿಸಿ, ಭಾಗೀರಥಿಯೇ, ಅಬ್ಬೆಯ ಹತ್ತಿರ 4 ಚಹಾ ಮಾಡಲು ಹೇಳು ಎಂದರು. ಆಶ್ಚರ್ಯದಿಂದ ತನ್ನತ್ತ ನೋಡಿದ ಗಂಗಾಧರನಿಗೆ, ನಂಗ ಕುಡಿಯುವಾಗ ಯಾರಾದರೂ ಬಂದರೆ ಇಲ್ಲ ಹೇಳಲಾಗ್ತಾ ಎಂದು ಸಮಜಾಯಿಸಿ ನೀಡಿದರು. ಬೇಗ ತಕೊಂಡು ಬಾ ಎಂದು ನನಗೆ ಇನ್ನೊಮ್ಮೆ ಆದೇಶಿಸಿದರು. ಚಹಾಪಾನವಾದ ಮೇಲೆ ಅಪ್ಪ ನನಗೆ ಅವರನ್ನು ಪರಿಚಯಿಸಿದರು. ನೋಡು, ಇವರು ಭಾರತೀ ಸುತರು, ಕೊಡಗಿನವರು, ಕಾದಂಬರಿಕಾರರು. ನಾನು ಇವರನ್ನು ಮಾತನಾಡಿಸುವಾಗ ಲಕ್ಷ್ಯ ಕೊಟ್ಟು ಕೇಳು, ಟಿಪ್ಪಣಿ ಮಾಡಿಕೊ. ಸಾಧನಾದ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಪ್ರಕಟಿಸುವ. ಭಾರತೀ ಸುತ ಎಂಬ ಹೆಸರು ಕೇಳುತ್ತಲೇ ನಾನು ರೋಮಾಂಚಿತಳಾದೆ, ಉತ್ಸಾಹಿತಳಾದೆ. ಹೊನ್ನಾವರದಲ್ಲಿರುವ ರವೀಂದ್ರ ವಾಚನಾಲಯದಿಂದ ನಾನು ಅವರ ಕಾದಂಬರಿಗಳನ್ನು ತಂದಿದ್ದೆ. ನಾನು ಅಕ್ಕಂದಿರು ಅದನ್ನು ಓದಿದ್ದೆವು. ಕಾಫಿ ತೋಟದ ಪರಿಸರದಲ್ಲಿ ಗುಡ್ಡ, ಬೆಟ್ಟ, ಕಣಿವೆ, ಪ್ರಪಾತ, ಜಲಪಾತಗಳ ವೈಭವದಲ್ಲಿ ಕೊಡಗಿನ ಜನರ ಸಂಸ್ಕೃತಿ, ಪರಂಪರೆ, ಭಾಷಾ ಸಂಪತ್ತುಗಳ ಬಳಕೆಯ ನಡುವೆ ಮೈ ತೊಳೆಯುತ್ತಿದ್ದ ಅವರ ಕಾದಂಬರಿಗಳು ಚೇತೋಹಾರಿಯಾಗಿದ್ದವು. ನಾನು ಅವರನ್ನೇ ದಿಟ್ಟಿಸಿದೆ. 6 ಅಡಿ ಎತ್ತರದ ದೃಢಕಾಯರಾದ ನಮ್ಮ ಅಪ್ಪಯ್ಯನ ಎದುರು ಅವರು ಪೀಚಲಾಗಿದ್ದರು. ಅಷ್ಟೇನೂ ಎತ್ತರ, ದಪ್ಪ ಇಲ್ಲದ ಅವರ ವ್ಯಕ್ತಿತ್ವ ಆಕರ್ಷಣೀಯ ಎಂದು ಆಗಳಿಗೆಯಲ್ಲಿ ಅನಿಸಲಿಲ್ಲ. ಅತಿ ಸರಳವಾಗಿ ಬಟ್ಟೆ ಧರಿಸಿದ, ತೀರಾ ಸಾಧಾರಣ ಎಂದು ಕಾಣುವ ನನ್ನೆದುರಿನ ವ್ಯಕ್ತಿ ಅಷ್ಟೊಂದು ಕಾದಂಬರಿಗಳನ್ನು ಬರೆದ ಮೇಧಾವಿಯೇ? ಅಷ್ಟೊಂದು ಜ್ಞಾನ ಸಂಪತ್ತು, ಬರವಣಿಗೆಯ ಚಾತುರ್ಯ, ಕಲ್ಪನಾ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡ ದತ್ತವನನ ಎಂದು ಆಗಳಿಗೆಯಲ್ಲಿ ಅನಿಸಿದ್ದು ಮಾತ್ರ ಸತ್ಯ. ಆದರೆ ಭವಭೂತಿಯ ಮಾತೊಂದಿದೆಯಲ್ಲ, ವಿಶಾಲಾಶ್ಚ ಪೃಥ್ವಿ ಕಾಲೋ ನಿರವಧಿ ಎಂದು. ದೇವರಿಂದ ದತ್ತವಾನ್, ಕೊಡಲ್ಪಟ್ಟವನು ಎಂದಾದಲ್ಲಿ ಈ ವಿಶಾಲವಾದ ಪೃಥ್ವಿ ನಿರವಧಿಯಾದ ಕಾಲದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ನಿಜ,
ಭಾರತೀಸುತರು ದತ್ತವಾನ್ ಆಗಿದ್ದರು. ದೇವರು ನೀಡಿದ ಪ್ರತಿಭೆ, ಕಲಾಚಾತುರ್ಯ ಅವರಲ್ಲಿ ಇತ್ತು. ಆ ದಿನ ನಮ್ಮ ತಂದೆಯವರೊಡನೆ ಅವರು ನಡೆಸಿದ ಸಂಭಾಷಣೆಯು ಸಂದರ್ಶನದ ರೂಪದಲ್ಲಿ ಸಾಧನಾ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದು ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಸಾಹಿತ್ಯಾಭ್ಯಾಸಿಗಳ ಮೆಚ್ಚುಗೆಯನ್ನು ಪಡೆಯಿತು. ಭಾರತೀಸುತರನ್ನು ನಾನು 2ನೇ ಬಾರಿ ಕಂಡದ್ದು ಹುಲಿತಾಳದ ನಮ್ಮ ಮನೆಯಲ್ಲಿ. ಅದು 1972ನೇ ಇಸವಿಯ ನವರಾತ್ರಿಯ ಸಂದರ್ಭದಲ್ಲಿ. ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ವೇದಮೂರ್ತಿ ರಂಗನಾಥನವರು ನಡೆಸುತ್ತಿದ್ದ ನವರಾತ್ರಿ ಪೂಜೆಗೆ ಆಮಂತ್ರಿತರಾಗಿ ಅವರು ಬಂದಿದ್ದರು. ಮಡಿಕೇರಿಯಿಂದ ಕೇವಲ 8-10 ಕಿಲೋಮೀಟರ್ ದೂರವಿರುವ ಹುಲಿತಾಳಕ್ಕೆ ಆಗ ಈಗಿರುವಷ್ಟು ರಸ್ತೆ ಸೌಕರ್ಯಗಳು ಇರಲಿಲ್ಲ. ಹಗಲು ಹೊತ್ತೇ ಆ ಮನೆಗೆ ಬಂದು ತಲುಪಿಕೊಳ್ಳಬೇಕಾಗುತ್ತಿತ್ತು. ಅಂತೆಯೇ ಅಂದು ಭಾರತೀಸುತರು ಬೇಗನೆ ಮನೆಗೆ ಬಂದಿದ್ದರು. ಜೊತೆಯಲ್ಲಿ ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಓದಲೆಂದು ತಂದಿದ್ದರು. ಲೋಕಾಭಿರಾಮದ ಮಾತು, ಚಹಾ ಸೇವನೆಯ ನಂತರ ಮೂಗಿನ ಮೇಲೆ ಕನ್ನಡಕವನ್ನೇರಿಸಿ ಲಾಂಧ್ರದ ಬೆಳಕಿನಲ್ಲಿಯೇ ಏಕಾಗ್ರಚಿತ್ತದಿಂದ ಓದಿದರು. ಅವರಿಗೆ ಹಸ್ತ ಸಾಮುದ್ರಿಕವು ನೋಡಲು ಬರುತ್ತದೆ ಎಂದು ನಮ್ಮ ಯಜಮಾನರು ಹೇಳಿದಾಗ ನಾನು ಚಪಲದಿಂದ ಅವರೆದುರು ಕೈಚಾಚಿದೆ. ನನ್ನ ಕೈಯ ರೇಖೆಗಳು ಅವರಿಗೆ ನನ್ನ ಬದುಕಿನ ಯಾವ ರಹಸ್ಯಗಳನ್ನು ತಿಳಿಸಿದವು ಎಂಬುದರ ಅರಿವು ನನಗಾಗಲಿಲ್ಲ. ಆದರೆ ಅವರು ಮಾತ್ರ ಶುಭ ಸಂಗತಿಗಳನ್ನಷ್ಟೇ ನನಗೆ ತಿಳಿಸಿದರು. ಭಾರತೀಸುತರ ಕಲ್ಪನಾ ಸಾಮರ್ಥ್ಯ, ಆಳವಾದ ಪಾಂಡಿತ್ಯ, ನಿರಂತರವಾದ ಅಧ್ಯಯನ, ವಿಶಾಲವಾದ ಜೀವನಾನುಭವಗಳು ಅವರಿಂದ 60 ಕಾದಂಬರಿಗಳನ್ನು ಬರೆಸಿದವು. ಎಡಕಲ್ಲು ಗುಡ್ಡದ ಮೇಲೆ ಕಾದಂಬರಿಗೆ ಸುಧಾವಾರ ಪತ್ರಿಕೆಯ ಕಾದಂಬರಿ ಸ್ಪರ್ಧೆಯಲ್ಲಿ ಬಹುಮಾನ ಬಂದಾಗ ಅದರ ಮೇಲೆ ಇಂಗ್ಲಿಷ್ ಕಾದಂಬರಿಯ ಛಾಪು ಬಹಳಷ್ಟು ಇದೆ ಎಂಬ ಕೂಗು ಭುಗಿಲೆದ್ದಿತು. ಆದರೆ ಅದು ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವುದರಲ್ಲಿ ಯಶಸ್ವಿಯಾಯಿತು. ಚಲನಚಿತ್ರವಾದಾಗಲಂತೂ 1973ರಲ್ಲಿ ನಾವು ಎಲ್ಲರೂ ಸಂತೋಷದಿಂದ ನೋಡಿದೆವು. ಅದರಲ್ಲಿ ಬರುವ ವಿರಹ, 100 ತರಹ ಗೀತೆ ನಿತ್ಯ ನವನವೀನ ರಿಂಗಣಿಸುತ್ತಲೇ ಇರುತ್ತದೆ. ಭಾರತೀಸುತರ ಕಾದಂಬರಿಗಳು ಚಲನಚಿತ್ರವಾಗಿ ಮೈವೆತ್ತು ಬಂದವೆಂದರೆ ನಮಗೆಲ್ಲ ಏನೋ ಹೆಮ್ಮೆ, ಏನೋ ಸಂತೋಷ. ನಮ್ಮ ಊರಿನ ಬರೆಹಗಾರರ ಕಥೆಗೆ ಹೇಗೆ ಅಭಿನಯಿಸುವರೋ ಎಂಬ ಕುತೂಹಲ. ಪುಸ್ತಕಗಳಲ್ಲಿ ಬರುವ ಪಾತ್ರಗಳಿಗೆ ಶಕ್ತಿ ಮೂಡಿಸಿ, ಮಾಂಸ ತುಂಬಿಸಿ, ಮಜ್ಜೆ ತುಂಬಿ, ಜೀವಂತವಾಗಿಸಿ, ಕಣ್ಣಿಗೆ ಕಟ್ಟುವಂತೆ ಮಾಡಿದರೆ ಆ ಅನುಭೂತಿಯೇ ಬೇರೆ. ಈ ಅನುಭವಕ್ಕಾಗಿಯೇ ಹುಲಿಯ ಹಾಲಿನ ಮೇವು, ಗಿರಿಕನ್ಯೆ, ಬಯಲುದಾರಿಗಳನ್ನು 2 ಬಾರಿ ನೋಡಿ ಮನ ತುಂಬಿಸಿಕೊಂಡೆ. ಟೌನಿಗೆ ಬಂದು ಮಡಿಕೇರಿಗೆ ಹೋದಾಗ ಪುರುಸೊತ್ತು ಮಾಡಿಕೊಂಡು ಭಾರತೀಸುತರ ಮನೆಗೆ ಹೋಗಿ ನಾಗವೇಣಿ ಅತ್ತಿಗೆಯು ಕೊಡುವ ಕಾಫಿಯ ರುಚಿಯನ್ನು ಸವದೆದ್ದು ಅವರ ಮಕ್ಕಳಾದ ನಳಿನಿ, ಕುಸುಮ, ವೀಣಾರ ಜೊತೆ ಮಾತನಾಡಿದ್ದು ಈಗಲೂ ನೆನಪಿನ ಕಾರಂಜಿಯಾಗಿ ಪುಟಿಯುತ್ತದೆ. ಪೂಜ್ಯ ಭಾರತೀಸುತರೆ ಬಂಗಾರ ಕುಲುಮೆಯಂಥ ಅತ್ಯುತ್ತಮ ಕಾದಂಬರಿಯನ್ನು ನೀಡಲು, ಸಾಮಾನ್ಯ ಜನಜೀವನಕ್ಕೆ, ಸಂಸ್ಕೃತಿ ಪರಂಪರೆಗಳಿಗೆ ಯೋಗ್ಯವಾದ ಸ್ಥಾನಮಾನಗಳನ್ನು ನೀಡಿ ಮುಂಬರುವ ಜನಗಳಿಗೆ ಮಾರ್ಗದರ್ಶನ ನೀಡಲು ನಿಮ್ಮಂಥ ಪ್ರತಿಭಾವಂತರಿಗೆ ಮಾತ್ರ ಸಾಧ್ಯ. ಇದು ಶರಾವತಿಯ ಕುವರಿಯಾದ ಭಾಗೀರಥಿ ಪ್ರಣಮಾಮ್ಯಹಂ ಎನ್ನುತ್ತಿದ್ದಾಳೆ. ದಯವಿಟ್ಟು ಸ್ವೀಕರಿಸಿ ಕೃತಾರ್ಥಳನ್ನಾಗಿಸಬೇಕು. ಈಗ ಬಂಗಾರಂ ಕುಲುಮೆಯ ಕುರಿತು ನನ್ನ ಅನಿಸಿಕೆಗಳನ್ನು ಹೇಳುತ್ತೇನೆ. 1947 ಆಗಸ್ಟ್ 14ರಂದು ಸ್ವಾತಂತ್ರ್ಯವನ್ನು ಪಡೆದ ಪಾಕಿಸ್ತಾನವು ಮುಸ್ಲಿಂ ಬಾಹುಳ್ಯವನ್ನು ಹೊಂದಿದ ತನ್ನ ಪಶ್ಚಿಮ ಭೂಭಾಗವನ್ನು ಸಮಾನತೆಯಿಂದಲೇ ನೋಡುತ್ತಿತ್ತು. ಆದರೆ ಕಾಲಕ್ರಮೇಣ ಅದನ್ನು ತನ್ನ ವಸಾಹತು ಎಂಬಂತೆ ಕಾಣಲಾರಂಭಿಸಿ ಬಂಗಾಳಿಗಳು ಇರುವುದೇ ತನ್ನನ್ನು ಪೋಷಿಸಲು, ತನ್ನ ಸಂಪತ್ತು ಐಶ್ವರ್ಯಗಳನ್ನು ಹೆಚ್ಚಿಸಲು ಎಂದು ಭಾವಿಸಿ ಪಾಳೆಯಗಾರಿಕೆಯನ್ನು ಆರಂಭಿಸಿತು. ಯಾಹ್ಯಾ ಖಾನರ ಆಡಳಿತ ಪ್ರಾರಂಭವಾದ ಮೇಲಂತೂ ದಬ್ಬಾಳಿಕೆ ಮಿತಿ ಮೀರಿತು. ಈ ದಬ್ಬಾಳಿಕೆ ವಿರುದ್ಧ ಮೊದಲ ಧ್ವನಿಯನ್ನು ಎತ್ತಿದವರೇ ಶೇಖ್ ಮುಜಿಬುರ್ ರಹಮಾನ್. ಬಂಗಾಲದ ಭಾಷೆ, ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡು ಅಲ್ಲಿಯ ಜನ ತಮಗೂ ಸ್ವಾಭಿಮಾನವಿದೆ, ಇಚ್ಛಾಶಕ್ತಿ ಇದೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕೊರಳುಗಳಿವೆ ಎಂಬುದನ್ನು ಪ್ರಪಂಚಕ್ಕೆ ಸಾದರಪಡಿಸುತ್ತಾ 1971ರಲ್ಲಿ ದೃಢ ನಿಶ್ಚಯದಿಂದ ಕ್ರಾಂತಿಯ ಕಹಳೆಯನ್ನು ಊದಿದರು. ಆಗ ಪಾಕಿಸ್ತಾನವನ್ನು ಆಳುತ್ತಿದ್ದ ಯಾಹ್ಯಾ ಖಾನರ ಮಿಲಿಟರಿ ಪ್ರಭುತ್ವ
ಕೋಪದಿಂದ ಸಿಡಿದೆದ್ದು ಕ್ರಾಂತಿಯನ್ನು ನೆಲಸಮ ಮಾಡಲು ಪಣತೊಟ್ಟು ಟಿಕ್ಕಾ ಖಾನರ ನೇತೃತ್ವದಲ್ಲಿ ಪಶ್ಚಿಮ ಪಾಕಿಸ್ತಾನಕ್ಕೆ ಸೈನ್ಯವನ್ನು ಕಳಿಸಿತು. ಆ ಗಳಿಗೆಯಲ್ಲಿ ಸುಜಲೆಯೂ ಸುಫಲೆಯೂ ಆದ ಬಂಗಾಳದ ನೆಲದಲ್ಲಿ ರಕ್ತದ ಓಕುಳಿ ಚೆಲ್ಲಾಡಿ ಅತ್ಯಾಚಾರ, ಕೊಲೆ, ಸುಲಿಗೆಗಳು ಅಂಕೆಯಿಲ್ಲದೆ ನಡೆದವು. ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಬಂದ ವರದಿಗಳು, ಪ್ರತ್ಯಕ್ಷದರ್ಶಿಯ ಅನುಭವಗಳು ಭಾರತೀಸುತರ ಹೃದಯವನ್ನು ಮೀಟಿ ಮೀಟಿ ಉದ್ವಿಗ್ನಗೊಳಿಸಿದವು. ಅವರೇ ಹೇಳುವಂತೆ ಬಾಂಗ್ಲಾ ವಿಪ್ಲವ ಕೇವಲ ಪ್ರಾದೇಶಿಕ ವಿಪ್ಲವವಲ್ಲ, ಅದು ಬಂಧನದಲ್ಲಿ ಸಿಲುಕಿದ ಮಾನವತೆಯು ರಕ್ಕಸತನ ಬರ್ಬರತೆಗಳ ವಿರುದ್ಧ ನಡೆಸುತ್ತಿರುವ ಮಹಾಸಂಗ್ರಾಮದ ಅಂಗ ಎಂಬ ಭಾವವನ್ನು ಬಿತ್ತಿದವು. ಅಷ್ಟೇ ಅಲ್ಲ, ಆ ಕುರಿತು ಕಾದಂಬರಿಯನ್ನು ಬರೆಯಲೇಬೇಕು ಎಂಬ ಒತ್ತಾಸೆಯನ್ನು ನೀಡಿದವು. ಚಿತ್ತಗಾಂಗ್ ಬಂದರು ಪ್ರದೇಶಕ್ಕೆ ಯುದ್ಧ ಹಡಗುಗಳು ಬಂದು ತಲುಪುವವರೆಗೆ ಏನೇನೋ ಸಬೂಬುಗಳನ್ನು ಹೇಳಿ ಕಾಲಹರಣ ಮಾಡಿದ ಯಾಹ್ಯಾ ಖಾನರು ಒಮ್ಮೆಲೆ ಸೈನಿಕ ಕಾರ್ಯಾಚರಣೆಯನ್ನು ಟಿಕ್ಕಾ ಖಾನರ ನೇತೃತ್ವದಲ್ಲಿ ಪ್ರಾರಂಭಿಸಿಯೇ ಬಿಟ್ಟರು. ಆ ಕ್ಷಣ ಸೋನಾರ ಬಾಂಗ್ಲಾ ಬಂಗಾರ ಕುಲುಮೆಯಾಗಿ ಪರಿವರ್ತನೆಗೊಳ್ಳುವ ಘಟ್ಟ ಆರಂಭವಾಯಿತು. ವಿಶ್ವವಿದ್ಯಾಲಯಗಳು ವೈಚಾರಿಕತೆಯ ನೆಲೆ ಎಂದು ಬಲ್ಲ ಟಿಕ್ಕಾ ಖಾನ್ ಅಲ್ಲಿಂದಲೇ ದಮನ ಕಾರ್ಯವನ್ನು ಆರಂಭಿಸುತ್ತಾನೆ. ವಿಶ್ವವಿದ್ಯಾಲಯದ ಹಾಸ್ಟೆಲುಗಳ ಮೇಲೆ ಸೈನಿಕ ದಾಳಿ ಪ್ರಾರಂಭವಾಗುತ್ತದೆ. ಢಾಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾದ ಕಮಾಲ್ ಒಂದೇ ದಿನ 5 ಸಾವುಗಳಿಗೆ ಸಾಕ್ಷಿಯಾಗುತ್ತಾನೆ. ತನ್ನ ವಿದ್ಯಾರ್ಥಿಯಾದ ಗಾಯಗೊಂಡ ಕಾಸೀಮನನ್ನು ಡಾಕ್ಟರ್ ಗುಪ್ತಾರ ಬಳಿಗೆ ಕರೆದುಕೊಂಡು ಬಂದ ಕಮಾಲ್, ಅಲ್ಲಿಗೆ ಬಂದ ಸೈನಿಕರು ಕಾಸೀಮನನ್ನು, ಡಾಕ್ಟರ್ ಗುಪ್ತಾರನ್ನು, ಅವರ ಮಗ ಸುಧೀರನನ್ನು ಗುಂಡಿಕ್ಕಿ ಕೊಂದದ್ದನ್ನು ಕಂಡು ಗರಬಡಿದಂತಾಗುತ್ತಾನೆ. ಡಾಕ್ಟರರ ಮಗಳು ಬಸಂತಲತಾ ಹಾಗೂ ಮಡದಿ ಪ್ರಮೀಳಾರ ಮೇಲೆ ನಡೆದ ಅತ್ಯಾಚಾರವನ್ನು ಕಂಡಾಗ ಅವನು ಕಂಗಾಲಾಗುತ್ತಾನೆ. ಮಾನಸೂರೆಯಾದ ಮೇಲೆ ಬದುಕಲು ಇಷ್ಟಪಡದ ಬಸಂತಲತಾ ನೀರಮನೆಯಲ್ಲಿ ವಿದ್ಯುತ್ ಹರಿಯುತ್ತಿದ್ದ ತಂತಿಯನ್ನು ಬಿಗಿಯಾಗಿ ಹಿಡಿದು ಪ್ರಾಣಾರ್ಪಣೆ ಮಾಡಿದ್ದನ್ನು ಕಂಡಾಗಲಂತೂ ಅವನ ರಕ್ತವೇ ಹೆಪ್ಪುಗಟ್ಟಿ ಆತ ಲಷ್ಕರಿ ಆಡಳಿತವನ್ನು ವಿರೋಧಿಸುವ ದೃಢ ತೀರ್ಮಾನವನ್ನು ಕೈಗೊಳ್ಳುತ್ತಾನೆ. ಆತನೇ, ಆ ಕಮಾಲನೇ ಬಂಗಾರ ಕುಲುಮೆಯ ಕಾದಂಬರಿ ನಾಯಕ. ಗೆರಿಲ್ಲಾ ತಂಡದ ದಳವಾಯಿ. ಕೊಲೆ ಸುಲಿಗೆ ಮಾಡಲು ಬಂದವರಿಗೆ ಮರಣವೇ ಮದ್ದು ಎಂಬ ತೀರ್ಮಾನಕ್ಕೆ ಆತ ಬಂದಿದ್ದ. ಅಂತೆಯೇ ತನ್ನ ತಂಡದೊಂದಿಗೆ ಹಗಲು ಕಾಡಿನಲ್ಲಿ ಉಳಿದು ರಾತ್ರಿಯ ಸಮಯದಲ್ಲಿ ಹಾಗೂ ಅನುಕೂಲ ಸನ್ನಿವೇಶಗಳು ದೊರೆತಾಗ ತನ್ನ ರೈಫಲ್ಲು, ನಾಡ ಬಂದೂಕುಗಳೊಂದಿಗೆ ಸೈನ್ಯದ ತುಕಡಿಗಳ ಮೇಲೆ ಎರಗಿ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ ಒಳಗಾದ ತನ್ನ ಸೋದರ ಸೋದರಿಯರನ್ನು, ಮುದುಕರನ್ನು ಉಳಿಸಲು ಯತ್ನಿಸುತ್ತಿದ್ದ. ಅವರಿಂದ 1-2 ಪಿಸ್ತೂಲುಗಳನ್ನು, ರೈಫಲ್ಲುಗಳನ್ನು ಕಿತ್ತು ತರುತ್ತಿದ್ದ. ಅವನ ಈ ಕ್ರಮದಲ್ಲಿ ಬದಲಾವಣೆಯನ್ನು ತಂದವನು ನೂರಾಲಿ ಎಂಬ ಅವನ ಸ್ನೇಹಿತ. ಕಮ್ಯುನಿಸ್ಟ್ ತತ್ವಗಳ ಪ್ರತಿಪಾದಕನಾದ ನೂರಾಲಿಯು ಗೆರಿಲ್ಲಾ ತಂಡವನ್ನು ಸೇರಿದ್ದು ಒಂದು ಕಥೆಯೇ. ಜಮಾಲನ ಪ್ರೇಯಸಿಯು ಅತ್ಯಾಚಾರಕ್ಕೆ ತುತ್ತಾಗಿ ಎಳೆಯ ಮಗುವನ್ನು ತನ್ನಿಂದ ಕಿತ್ತು ಬೆಂಕಿಗೆ ಎಸೆದ ಆತನ ವರ್ತನೆಯಿಂದ ನೊಂದ ಮೃಣಾಲಿನಿಯ ದುರಂತ ಕಥೆಯನ್ನು ಕೇಳಿ ನೂರಾಲಿ ಧೃತಿಗೆಟ್ಟಿದ್ದ. ತನ್ನ ನಾಡಿನ ಹೆಣ್ಣು ಮಕ್ಕಳನ್ನು ಕಿಚ್ಚಿನ ಕೊಳ್ಳದಲ್ಲಿ ನಡೆಯುವಂತೆ ಮಾಡಿದ ಆ ಲಷ್ಕರಿ ಆಡಳಿತದ ಸೈನಿಕರನ್ನು, ಅವರಿಗೆ ಸಹಾಯ ಮಾಡುವವರನ್ನು ಕೊಂದರೆ ಯಾವ ತಪ್ಪೂ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದ ಆತ ಹೊಂಚು ಹಾಕಿ ಜಮಾಲ್ ಹಮೀದನನ್ನು ಕೊಂದಿದ್ದ. ಅಷ್ಟೇ ಅಲ್ಲ, ಮೃಣಾಲಿನಿಗೆ ಆಸರೆಯನ್ನು ಕಲ್ಪಿಸಿಕೊಟ್ಟಿದ್ದ. ಕಮಾಲನ ಗೆರಿಲ್ಲಾ ತಂಡವನ್ನು ಸೇರುವಂತೆ ಖುರ್ಷಿದ ಆಹ್ವಾನ ನೀಡಿದಾಗ ಮರು ಮಾತನಾಡದೆ ಅದನ್ನು ಒಪ್ಪಿಕೊಂಡಿದ್ದ. ಆತನೇ ಲಷ್ಕರಿ ಆಡಳಿತಕ್ಕೆ ಹಿಂಬದಿಯಲ್ಲಿ ಕೆಲಸ ಮಾಡುತ್ತಿದ್ದ ರಾಜಕೀಯ ಶಕ್ತಿಗಳು ಚೀನಾ ಮತ್ತು ರಷ್ಯಾಗಳೆಂದು ಕಮಾಲನಿಗೆ ತಿಳಿಸಿಕೊಟ್ಟಿದ್ದ. ಗೋಪಾಲಪುರವನ್ನು ಗೆದ್ದು ಗೆರಿಲ್ಲಾಗಳ ಕಾರ್ಯನಿರ್ವಹಣೆಯ ಕೇಂದ್ರವನ್ನಾಗಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ. ಕಮಾಲನ ಪ್ರೇಯಸಿ ಖುರ್ಷಿದಾಳೆ ಈ ಕಾದಂಬರಿಯ ಕಥಾನಾಯಕಿ. ಗೆಳತಿಯ ಮನೆಯಿಂದ ಹಿಂದಿರುಗುವಾಗ ಮೇಜರ್ ಅಶ್ರಫ್ ಹಾಗೂ ಅವನ ಸಂಗಡಿಗರಿಂದ ಆಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದಳು. ಪ್ರಜ್ಞೆ ಕಳೆದುಕೊಂಡು ರಸ್ತೆಯಲ್ಲಿ ಬಿದ್ದ ಅವಳನ್ನು ಬಿಪಿನ್ ಚೌಧರಿ ಎಂಬ ಮೋಚಿಯು ಕಾಪಾಡಿ ತನ್ನ ಕುಟುಂಬದ ಜೊತೆಯಲ್ಲಿ ಗಡಿ ದಾಟಿಸಿ ಭಾರತಕ್ಕೆ ಕರೆದು ತಂದಿದ್ದ. ಆದರೆ
ಆಕೆ ಮಾತ್ರ ಸೇಡಿನ ಬಯಕೆಯನ್ನು ಹೊತ್ತು ಬಾಂಗ್ಲಾಕ್ಕೆ ಮರಳಿದ್ದಳು. ಗಂಡುಡುಗೆಯನ್ನು ಧರಿಸಿ ನಡುವಿಗೆ ರಿವಾಲ್ವರನ್ನು ಸಿಕ್ಕಿಸಿ ಹಗಲು ರಾತ್ರಿ ಎನ್ನದೆ ಸಂಚರಿಸಿ ವೈರಿಗಳ ರಹಸ್ಯವನ್ನು ತಿಳಿದುಕೊಂಡು ಅದನ್ನು ನೂರಾಲಿಗೂ ತನ್ಮೂಲಕ ಕಮಾಲನಿಗೂ ತಲುಪಿಸುತ್ತಿದ್ದಳು. ತನ್ನ ಗರ್ಭದಲ್ಲಿ ಬೆಳೆಯುತ್ತಿದ್ದ ಅಶರಫನ ಪಿಂಡವನ್ನು ಹೊರಲಾರದೆ ಹೊತ್ತು ಸಂಕಟಪಟ್ಟ ಆಕೆ ಮಗುವನ್ನು ಹೊಳೆಯಲ್ಲಿ ಮುಳುಗಿಸಿ ಕೈ ತೊಳೆದುಕೊಂಡಳು. ಆ ಸಂದರ್ಭದಲ್ಲಿ ಅವಳನ್ನು ನೋಡಿಕೊಳ್ಳುತ್ತಿದ್ದ ಡಾಕ್ಟರ್ ರಹೀಂ ಹೇಳುತ್ತಾರೆ, ಆ ಮಗು ಬದುಕಿದ್ದರೆ ಸಮಾಜಕ್ಕೆ ಅದರಿಂದ ಯಾವ ಉಪಯೋಗವೂ ಆಗುತ್ತಿರಲಿಲ್ಲ. ಯಾವ ಪ್ರೀತಿಯನ್ನು ಗೌರವವನ್ನು ಕಾಣದ ಅದು ಅಭದ್ರತೆಯಲ್ಲಿ ಬೆಳೆದು ಸಮಾಜಕ್ಕೆ ಕಂಟಕವೇ ಆಗುತ್ತಿತ್ತು. ನೀನು ಒಳ್ಳೆಯದನ್ನೇ ಮಾಡಿದೆ. ಹಳ್ಳಿಗಳನ್ನು ನುಗ್ಗುವುದು, ಸುಲಿಗೆ ಮಾಡುವುದು, ಹರೆಯದ ತರುಣಿಯರನ್ನು ಒಗ್ಗೂಡಿಸಿ ಶಾಲೆಯಂಥ ಸ್ಥಳಗಳಲ್ಲಿ ಕೂಡಿ ಹಾಕುವುದು, ಅತ್ಯಾಚಾರವನ್ನು ತಡೆಯಲು ಯತ್ನಿಸಿದರೆ ಹಿಂಸಿಸುವುದು, ರೈಫಲು ಸರೀನುಗಳಿಂದ ಹೊಡೆಯುವುದು ಸೈನಿಕರ ಯುದ್ಧತಂತ್ರವೇ ಆಗಿತ್ತು. ಗೆರಿಲ್ಲಾಗಳೇನಾದರೂ ಬಂದುಬಿಟ್ಟರೆ ಅದೇ ಮಹಿಳೆಯರನ್ನು ಗೋಡೆಯಂತೆ ಮುಂದಿಟ್ಟುಕೊಂಡು ಗನ್ನ ದಾಳಿ ನಡೆಸುತ್ತಿದ್ದರು. ಯುದ್ಧ ಕಾಲದಲ್ಲಿ ಅದು ಪ್ರಪಂಚದ ಯಾವ ಎಡೆಯಲ್ಲಿ ಯಾವ ಕಾಲದಲ್ಲೇ ನಡೆಯಲಿ ಅಸಹಾಯಕ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುವುದು ಸಾಮಾನ್ಯ ಸಂಗತಿ. ಅದಕ್ಕೆ ಹಾದರ ಎಂಬ ಹಣೆಪಟ್ಟಿಯನ್ನು ಕಟ್ಟಿ ದೊಡ್ಡ ಸಂಗತಿಯಾಗಿ ಪರಿಗ್ರಹಿಸದೆ ಭವಿಷ್ಯತ್ತಿನ ಬದುಕಿಗೆ ಅವಕಾಶವನ್ನು ನೀಡಬೇಕು ಎಂಬ ಸಂದೇಶವನ್ನು ಕಾದಂಬರಿಯು ನೀಡುತ್ತದೆ. ತಾನು ಪಾಪಿ, ಪರಿಗ್ರಹಕ್ಕೆ ಯೋಗ್ಯಳಲ್ಲ ಎಂದು ದುಃಖಿಸುತ್ತಿದ್ದ ಖುರ್ಷಿದಾಳಿಗೆ ಕಮಾಲನ ಮಾತುಗಳು ತಂಪೆರೆಯುತ್ತವೆ. ಆತ ಹೇಳುತ್ತಾನೆ, ನೀನು ಎಂಜಲುಗಡಿಗೆಯಲ್ಲ ಖುರ್ಷಿದ, ಸ್ವರ್ಣ ಪಾತ್ರೆ ಎಂದಿದ್ದರೂ ನನ್ನ ಚಿನ್ನ. ಅವನ ಮಾತುಗಳು ಅವಳಿಗೆ 100 ಆನೆಯ ಬಲವನ್ನು ನೀಡುತ್ತವೆ. ಗೋಪಾಲಪುರದ ಮೇಲೆ ಲಷ್ಕರಿ ಸೈನಿಕರು ದಾಳಿ ನಡೆಸುವರು ಎಂಬ ವಾರ್ತೆಯನ್ನು ಡಾಕ್ಟರ್ ರಹೀಮರು ತಂದಾಗ ತಾನೇ ಅದನ್ನು ಕಮಾಲನಿಗೆ ತಲುಪಿಸುವುದಾಗಿ ಆಕೆ ಬಯಸುತ್ತಾಳೆ. ಕಾದಂಬರಿಯಲ್ಲಿ ಚಿತ್ರಿತವಾಗಿರುವ ಡಾಕ್ಟರ್ ರಹೀಮರ ವ್ಯಕ್ತಿತ್ವವು ಅಷ್ಟೇ ಉನ್ನತವೂ ಧೀರೋದ್ದಾತವೂ ಆದದ್ದು. ತಾನು ಕಲಿತ ಶಾಸ್ತ್ರಗಳ ಆಧಾರದ ಮೂಲಕ ತಾನು ಕಂಡಿರಿಸಿಕೊಂಡ ಸತ್ಯಗಳನ್ನು ಪುಸ್ತಕ ರೂಪದಲ್ಲಿ ಬರೆದ ಅವರು ಭಾರತಕ್ಕೆ ಹೋಗುವ ಅವಕಾಶ ದೊರೆತರೂ ಅದನ್ನು ನಿರಾಕರಿಸಿದರು. ತನ್ನ ಪುಸ್ತಕವನ್ನು ಗಡಿಯಾಚೆ ಭಾರತಕ್ಕೆ ಕಳಿಸಿದರೆ ವಿನಃ ಹೆಂಡತಿ ಮಕ್ಕಳ ಒತ್ತಾಸೆಗೆ ಬಗ್ಗಲಿಲ್ಲ. ಅವರೇ ಗೋಪಾಲಪುರಕ್ಕೆ ತೆರಳಿ ಕಮಾಲನಿಗೆ ಯುದ್ಧವಾರ್ತೆ ನೀಡಿದರು ಮತ್ತು ಯುದ್ಧ ಸನ್ನದ್ಧರಾಗುವಂತೆ ನೋಡಿಕೊಂಡರು. ಯಾಹ್ಯಾ ಖಾನನು ತನ್ನ ಅವಿವೇಕದಿಂದ ಆಗ್ರಾ, ಅಮೃತಸರ, ಶ್ರೀನಗರಗಳ ಮೇಲೆ ವಿಮಾನ ದಾಳಿ ನಡೆಸಿದ್ದೇ ತಡ ಭಾರತ ಸರ್ಕಾರ ಇಂದಿರಾ ಗಾಂಧಿಯವರ ಹಿರಿತನದಲ್ಲಿ ಮುಕ್ತಿವಾಹಿನಿಗೆ ಸಹಾಯ ನೀಡುವ ನಿರ್ಧಾರವನ್ನು ಕೈಗೊಂಡಿತು. ಮುಜಿಬ್ ನಗರದಲ್ಲಿದ್ದ ಬಾಂಗ್ಲಾದ ಸ್ವತಂತ್ರ ಸರ್ಕಾರದೊಡನೆ ವಿತಂತು ಸಂಪರ್ಕವನ್ನು ಹೊಂದಿ ಆಯಕಟ್ಟಿನ ಸ್ಥಳಗಳನ್ನು, ಗೆರಿಲ್ಲಾಗಳ ಬಲವಾದ ನೆಲೆಗಳನ್ನು ಕೂಲಂಕುಷವಾಗಿ ಅರಿತುಕೊಂಡಿತು. ಅಷ್ಟೇ ಅಲ್ಲ, ಜನರಲ್ ಅರೋರಾ ಅವರ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸಿತು. ಗೋಪಾಲಪುರದ ಕಮಾಲನ ನೇತೃತ್ವದ ಗೆರಿಲ್ಲಾಗಳಿಗೆ ವೈಮಾನಿಕ ಸಹಾಯ ಮಾಡಲು ಬಂದವನೇ ಕ್ಯಾಪ್ಟನ್ ವಿಕ್ರಮ್ ಸಿಂಗ್. ಆತ ರಹಸ್ಯ ಸಂಕೇತವಾದ ಜೈ ಬಾಂಗ್ಲಾ, ಜೈ ಬಂಗಬಂಧು ಎಂದದ್ದೇ ತಡ ಗೆರಿಲ್ಲಾಗಳ ರಣ ಉತ್ಸಾಹ ಮೇರೆ ಮೀರಿ ವೈರಿಗಳನ್ನು ಕಡಿದು ಉರುಳಿಸಲಾರಂಭಿಸಿದರು. ಆ ಕ್ಷಣದಲ್ಲಿ ತನ್ನ ದೇಹ ರಕ್ಷಣೆಯ ವಿಷಯದಲ್ಲಿ ಕೊಂಚ ಅಲಕ್ಷ್ಯ ತೋರಿದ ಕಮಾಲನ ಹೊಟ್ಟೆಯೊಳಗೆ ವೈರಿಗಳ ಗುಂಡು ನುಗ್ಗಿ ಧರಾಶಾಯಿಯಾದನು. ಆದರೂ ವಿಜಯವು ಅವನದೇ ಆಯಿತು. ಇತ್ತ ಕಮಾಲನಿಗೇನೋ ಅಪಾಯವಾಗಿದೆ ಎಂದು ಶಂಕಿಸಿದ ಖುರ್ಷೀದ ತನ್ನ ದುರ್ಬಲ ದೇಹವನ್ನು ಲೆಕ್ಕಿಸದೆ ಮೃಣಾಲಿನಿಯೊಡನೆ ಗೋಪಾಲಪುರಕ್ಕೆ ಹೊರಟು ನಿಲ್ಲುತ್ತಾಳೆ. ಅಲ್ಲಿ ಅವಳಿಗೆ ನೋಡಲು ಚಲ್ಲಾಡಿದ ದೇಹಗಳು, ಕರಕಲಾದ ಜೀಪು, ಟ್ಯಾಂಕುಗಳು ಸಿಗುವುದರ ಜೊತೆಗೆ ಒಂದು ಮಹತ್ವವಾದ ಅವಕಾಶ ದೊರೆಯುತ್ತದೆ. ಹೆಗಲಿಗಾದ ಗಾಯದಿಂದ ರಕ್ತಸ್ರಾವವಾಗಿ ಟ್ರಕ್ಕಿನ ಅಡಿಯಲ್ಲಿ ಅಡಗಿ ಕುಳಿತ ಹುಲಿಮಗದ ಅಶ್ರಫ್ ಕಾಣಸಿಗುತ್ತಾನೆ. ಭಾವೋದ್ವೇಗಕ್ಕೆ ಒಳಗಾಗಿ ಅವನನ್ನು ಹೊರಕ್ಕೆ ಎಳೆದು ಕಾಲಿನಿಂದ ಝಾಡಿಸಿ ಒದ್ದು ರಿವಾಲ್ವರಿನ ಗುಂಡನ್ನು ಸಿಡಿಸಿ ಖುರ್ಷೀದ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾಳೆ. ಅತ್ಯಂತ ಬಳಲಿಕೆ, ಕ್ಷೀಣತೆಗಳಿಂದ ಆಕೆಯು ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾಳೆ. ಅವಳನ್ನು ಗುರುತಿಸಿದ ಗೆರಿಲ್ಲಾಗಳು ಕಮಾಲನ ಶಿಬಿರಕ್ಕೆ ಅವಳನ್ನು ಕೊಂಡೊಯ್ಯುತ್ತಾರೆ.
ಕಮಾಲ್ನನ್ನು ವೈದ್ಯಕೀಯ ಚಿಕಿತ್ಸೆ ನೀಡಲು ಹೆಲಿಕಾಪ್ಟರ್ನಲ್ಲಿ ಇಂಡಿಯಾಕ್ಕೆ ಕರೆದೊಯ್ಯುವಾಗ ಖುರ್ಷಿದಾಳು ಅವನನ್ನು ಹಿಂಬಾಲಿಸಿದಳು. ಮುದ್ದು ಮಕ್ಕಳೇ, ಹೊಸನಾಡನ್ನು ಕಟ್ಟಲು ಮರಳಿ ಬನ್ನಿ. ನೀವು ಬಂದಾಗ ಸೋನಾರ್ ಬಾಂಗ್ಲಾ ತನ್ನ 1000 ಕೈಗಳಿಂದ ಚಾಚಿ ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ ಎಂಬ ಡಾಕ್ಟರ್ ರಹೀಮರ ಹಾರೈಕೆಯೊಡನೆ ಕಾದಂಬರಿ ಮುಕ್ತಾಯವಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ 366 ಪುಟಗಳ ತನ್ನ ಒಡಲಿನಲ್ಲಿ ಬಾಂಗ್ಲಾ ವಿಪ್ಲವದ ಭಯಾನಕ ಕಥೆಯನ್ನು ತುಂಬಿರಿಸಿಕೊಂಡಿರುವ ಬಂಗಾರ ಕುಲುಮೆ ಒಂದು ಅತ್ಯುತ್ತಮವಾದ ಕಾದಂಬರಿ. ಹಿರಿಯ ಲೇಖಕರಾದ ರಾವ್ ಬಹಾದೂರರ ಮಾತಿಗೆ ಮನ್ನಣೆಯನ್ನಿತ್ತು ತಾನು ಬರೆದ ಕಾದಂಬರಿಯನ್ನು ಪ್ರಕಟಿಸಿದ ಭಾರತೀ ಸುತರು ನಿಜಕ್ಕೂ ಅಭಿನಂದನಾರ್ಹರು. ಒಂದೇ ಬೈಠಕ್ಕಿನಲ್ಲಿ ಓದಿಸಿಕೊಂಡು ಹೋಗುವ ಬಂಗಾರ ಕುಲುಮೆ ಸಹೃದಯ ಓದುಗರಿಂದ ಕಂಬನಿಯ ಕಾಣಿಕೆಯನ್ನು ಪಡೆದು ಉತ್ತಮ ಕೃತಿ ಎನಿಸಿಕೊಳ್ಳುತ್ತದೆ. ಮಡಿಕೇರಿಯ ಮನೆಯಲ್ಲಿ ಕುಳಿತು ತನ್ನ ಕಲ್ಪನಾ ಚಕ್ಷುಗಳ ಮೂಲಕ ದೂರದ ಬಾಂಗ್ಲಾದೇಶದಲ್ಲಿ ನಡೆದ ಘಟನೆಗಳನ್ನು ವೀಕ್ಷಿಸಿ ಓದುಗರ ಮುಂದೆ ಮೂರ್ತರೂಪವಾಗಿ ನಿಲ್ಲಿಸಿದ ಭಾರತೀ ಸುತರೆ, ನಿಮಗಿದೋ ಭಾಗೀರಥಿಯ ನಮಸ್ಕಾರಗಳು. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಭಾಗೀರಥಿ ಹುಲಿತಾಳ. ನಿರ್ಮಾಣ ಸಹಾಯ ಉಮೇಶ್ ಡಿಎಂ. ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.